ಶಾಸಕರ ಬರ್ತಡೇ ದಿನ ಪ್ರೈಸ್ ತಗೊಳ್ತಾ ಇದ್ದೀರಾ ಅವ್ರ ಕೈಯಾರೆ ಖುಷಿ ಅಲ್ವಾ ನಿಮ್ಗೆ ಜೋಶ್ ಅಲ್ವಾ ಓಕೆ ಯಾವ ಕಂಡ್ರೆ ಇಷ್ಟಪಡ್ತೀವಿ ನೀವು ಮಾಡ್ಕೊಂಡ್ರೆ ಇಷ್ಟನಾ ಇವಾಗ ಹೇಳ್ತಾರೆ ಮಾಡ್ಕೊಂಡ್ರೆ ಇಷ್ಟನೇ ಶಾಸಕರು ಕಂಡ್ರೆ ಇಷ್ಟನಾ ಓಕೆ ಇಬ್ರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಪರವಾಗಿಲ್ಲಮ್ಮ ಥ್ಯಾಂಕ್ ಯು ತುಂಬಾ ಕಾಯಿಸ್ಬೇಡಿ ಈಗಾಗಲೇ ಮಕ್ಕಳು ಬಹಳ ಹೊತ್ತಿಗೆ ಕಾಯ್ತಾ ಇದ್ದಾರೆ ಲವ್ ಯು ಆಲ್ ಥ್ಯಾಂಕ್ ಯು ಸರ್ ರಂಜಾನ್ ನಿಮ್ಗೆಲ್ಲ ವಿಶ್ ಮಾಡ್ಬೇಕು ಅಂದ್ರೆ ಕಾಯ್ತಿದ್ದಾರೆ ಮಕ್ಕಳು ಓಕೆ ರೆಡಿನಾ 1 2 3 ಸ್ಟಾರ್ಟ್ ಮಾಶಾಅಲ್ಲಾ ಥ್ಯಾಂಕ್ ಯು ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ ಆದ್ರೆ ನಿಮ್ಮನ್ನೆಲ್ಲ ಬಿಡೋಕ್ಕಾಗಲ್ಲ ಅಂತ ಹೇಳಿ ನೀವು ಮಾಡೋ ವಿಶೇಷ ತಗೊಳ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಧನ್ಯವಾದ ತಮ್ಮೆಲ್ಲರಿಗೂ 15 दिन से चल रहा है फेस्टिवल ऑफ ह्यूमैनिटी और हम लोग जनरली क्रिसमस न्यू ईयर और संक्रांति सभी फेस्टिवल त्यौहार को एक साथ मनाने का कोशिश कर रहे हैं। आज शाम को फेस्टिवल ऑफ ह्यूमैनिटी का प्रोग्राम होगा। हमारे तमाम रिलीजियस लीडर्स आएंगे और ज़्यादा तरफ हमारा लोकल लीडर्स और हम लोग मोहब्बत के साथ ये त्यौहार बनाते हैं। इसमें सभी लोग हम लोग इंसानियत को आगे रखकर काम करते हैं। इंसानियत को इज्जत देना, इंसानियत का कदर करते हुए काम करना है। तो उसको लेकर हमें हमारा शांतिनगर कॉन्स्टिट्यूंसी का हर एक इंसान इंसानियत को कदर करते हुए हम लोग साथ मिलकर काम कर रहे हैं। सर आज स्कूल बच्चों को बैग्स दिए गए इसके बारे में नहीं, हर रोज़ हमारा कुछ ना कुछ प्रोग्राम होते रहता है। हम स्कूल बच्चों को पिक्चर देखने को लेकर गए थे, आज उनको बैग बुक ये सब देते हैं। और लेडीज़ को कल इंटरनेशनल वुमेंस डे था तो उनको भी गिफ्ट दिए। परसों हमारा कन्नड़ा हब्बा था तभी भी। तो हम लोग क्या है एक 15 दिन त्यौहार का माहौल बनाकर सबके साथ मिलकर सबको एक इंसानियत का मैसेज देने का और सब साथ जीने का, हम सबको इक्वल रिस्पेक्ट देकर जो हमारा कॉन्स्टिट्यूशन आज हमारे को राइट दिए हैं इक्वालिटी, उसको आगे रखकर हमें काम कर रहे हैं। शांति नगर की आवाम पूरी आई थी तो उनके लिए क्या मैसेज रहेगा सर? नहीं, मेरा परिवार है ये, तो परिवार उनको वो जानते हैं मैं क्या हूँ और मैं उनको जानता हूँ। हम सब साथ है, मिलकर जीना है, जाना है, काम करना है। तो आगे नेक्स्ट आने वाले नस्ल के लिए हमारा कोशिश है। आज के लिए कुछ भी कर सकता है लेकिन आने वाले जनरेशन नस्ल किस तरीके से जीना है, एक होकर सब साथ मिलकर जीने के लिए एक माहौल बनाना है। उनको एजुकेशन देना, इल्म देना है। इल्म का बगैर कुछ नहीं होता है। तो बच्चों को इल्म, आज हमारा कॉन्स्टिट्यूंसी में गवर्नमेंट का नर्सरी से लेकर डिग्री तक, अभी मैं मास्टर डिग्री की भी बनाने का कोशिश कर रहा हूँ, तब तक पढ़ाने के लिए मेरा फुल सपोर्ट है। अगर कोई फीस नहीं भर सकता तो उनका फीस तक भरने के लिए मैं तैयार हूँ, क्योंकि एक भी बच्चा पढ़े अनपढ़ नहीं रहना है। वो एक विजन रखकर काम कर रहा हूँ।
ನನ್ನ ಹೆಸರು ದಾಕ್ಷಾಯಿಣಿ ಅಂತ. ನಾವು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿವೇಕ್ ನಗರ ಶಾಲೆಯಿಂದ ಬರ್ತಾ ಇದೀವಿ. ನಮ್ದೆಲ್ಲ ಗೌರ್ಮೆಂಟ್ ಶಾಲೆಗಳು. ನಮ್ಗೆ ಇವತ್ತು ಹಾರಿಸ್ ಸರ್ ಅವ್ರದ್ದು ಹುಟ್ಟಿದಬ್ಬ ಇದೆ. ಪ್ರತಿ ವರ್ಷನೂ ಈ ಒಂದು ಸಂಭ್ರಮನ ನಾವು ಕಾಣ್ತಾ ಇದೀವಿ. ಹಾಗೇನೆ ನಮ್ಮ ಮಕ್ಕಳು ಸಹ ಎಲ್ಲರೂ ಖುಷಿ ಪಡ್ತಾ ಇದಾರೆ. ಇಷ್ಟಕ್ಕೂ ಹಾರಿಸ್ ಸರ್ ನಾವು ಒಂದು ಲಕ್ಕಿ ಅನ್ಸುತ್ತೆ, ನಾವು ಈ ತರ ಶಾಸಕರ ಪಡೆದಿರೋದು ನಾವು ಈ ತರ. ಹಾಗಾಗಿ ಹಾರಿಸ್ ಸರ್ ಅವರು ಮೊನ್ನೆ ಸ್ಪೋರ್ಟ್ಸ್ ಇಟ್ಟಿದ್ರು ಮಕ್ಳಿಗೆ, ಎಲ್ಲಾ ಶಾಲೆ ಮಕ್ಳಿಗೂ ಸ್ಪೋರ್ಟ್ಸ್, ಟೀಚರ್ಸ್ಗೂ ಸ್ಪೋರ್ಟ್ಸ್ ಇಟ್ಟಿದ್ರು. ಆಮೇಲೆ ರಂಗೋಲಿ ಕಾಂಪಿಟೇಷನ್ಸ್, ಥ್ರೋಯಿಂಗ್ ದ ಬಾಲ್ ಅದೆಲ್ಲ ಇಟ್ಟಿದ್ರು. ಹಾಗೆ ಊಟ ವ್ಯವಸ್ಥೆ ಸಹ ಚೆನ್ನಾಗಿ ಮಾಡಿದ್ರು. ಮತ್ತೆ ಅವ್ರು ಸಹ ಬಂದು ಅದನ್ನ ಎಲ್ಲಾರು ಹೇಗ್ ನಡೀತಾ ಇದೆ, ಎಲ್ಲರಿಗೂ ಸಿಗ್ತಾ ಊಟ, ಎಲ್ಲರಿಗೂ ಟೀ ಶರ್ಟ್ಸ್ ಎಲ್ಲ ಕೊಟ್ರು. ಮಾನವೀಯತೆ ಹಬ್ಬ ಅನ್ನೋದು ಮಾಡಿದ್ದಾರೆ. ಯಾಕೆ ಅಂದ್ರೆ ಎಲ್ಲಾರು ಒಂದೇ, ಜಾತಿ ಮತ ಭೇದ ಯಾವ್ದು ಇಲ್ದಿರ ನಾವೆಲ್ಲ ಒಂದೇ ಅನ್ನೋದು ಅವ್ರು ಎತ್ತು ತೋರಿಸಿದ್ದಾರೆ. ನಿಜವಾಗ್ಲು ಇದು ಪ್ರತಿಯೊಂದು ನಮ್ಮ ಮಕ್ಳು ಆಟೋಗಳು ಹೋಗ್ಬೇಕಾದ್ರೆ ಆಟೋ ಮೇಲೆ ಮಾನವೀಯತೆ ಹಬ್ಬ ಅಂತ ಯಾವಾಗ್ಲೂ ಪೋಸ್ಟರ್ ಇರ್ತಾ ಇತ್ತು. ನಮ್ಮ ಮಕ್ಳು ಮೇಡಮ್ ಲಾಸ್ಟ್ ಹೋದ ವರ್ಷ ಹೋಗಿದ್ವಲ್ಲ ನಾವು, ಈ ವರ್ಷ ನಮ್ಗೆ ಮತ್ತೆ ಬ್ಯಾಗ್ಸ್ ಕೊಡಲ್ವಾ ಇವತ್ತು ನಮ್ಮ ಶಾಲೆ ಮಕ್ಳು ಹೇಳಿದ್ರು. ಇಲ್ಲಪ್ಪ ಈ ವರ್ಷನೇ ಇದೆ, ಹಾರಿಸ್ ಖಂಡಿತ ಕೊಡ್ತಾರೆ ನಿಮ್ಗೆ ಎಲ್ಲರಿಗೂ ಅಂತ ಹೇಳಿದ್ವಿ. ಅದಾದ್ಮೇಲೆ ಮತ್ತೆ ಅವರು ಫಿಲಂಗೆ, ಬರೀ ಗೌರ್ಮೆಂಟ್ ಶಾಲೆ ಮಕ್ಳಿಗೆ ಮಾತ್ರ ಅವರು ಫಿಲಂಗೆ ಕರ್ಕೊಂಡು ಹೋದ್ರು. ಅಂದ್ರೆ ನಮ್ಮ ಬಡವ್ರ ಮಕ್ಳು ಇವತ್ತು ಸಹ PVR ಗಾಗ್ಲಿ ಗರುಡ ಮಾಲಾಗಾಗಿ ಯಾರು ಕಾಲಿಡಕ್ ಸಾಧ್ಯನೇ ಇಲ್ಲ ಈ ಮಕ್ಳಿಗೆ. ನಿಜವಾಗ್ಲು ನಮ್ಗೆ ನಿಜವಾಗ್ಲು ಎಷ್ಟು ಸಂತೋಷ ಆಯ್ತು ಅಂದ್ರೆ ನಾವು ಹೇಳಕ್ ಆಗಲ್ಲ ಅವ್ರಿಗೆ. ನಿಜವಾಗ್ಲು ತುಂಬಾ ಥ್ಯಾಂಕ್ಸ್ ಹಾರಿಸ್ ಸರ್, ನಿಜವಾಗ್ಲು ನಿಮ್ಗೆ ನನ್ ಕಡೆಯಿಂದ ಮತ್ತೆ ನಮ್ಮ ಮಕ್ಳ ಕಡೆಯಿಂದ ಎಲ್ಲಾರ ಕಡೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಅಲ್ಲಿ ಥಿಯೇಟರ್ಲು ಅಷ್ಟೇ, ಮಕ್ಳಿಗೆ ಪಾಪ್ಕಾರ್ನ್ ಆಗ್ಲಿ ಜ್ಯೂಸ್ ಆಗ್ಲಿ ಅವ್ರ ಸೀಟಲ್ಲಿ ಕೂತ್ಕೊಂಡು ಏನ್ ಮಜಾ ಮಾಡ್ತಾ ಇದ್ರು ಮಕ್ಳು ಅಂದ್ರೆ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ರು ಅವರು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಈಗ ಇವತ್ತಿನ ದಿನ ಹಾರಿಸ್ ಸರ್ 11th ಹುಟ್ಟಿದಬ್ಬ ಪ್ರತಿ ವರ್ಷನೂ ಮಾಡ್ತಾ ಇದ್ರು. ಇಲ್ಲ ನಾನ್ ವೆಜ್ ಮಕ್ಳು ಖುಷಿ. ಆಕ್ಚುಲಿ ಬೆಳಗ್ಗೆ ಕೇಳ್ತಾ ಇದ್ರು ಮಕ್ಳು, ಮಿಸ್ ಯಾವಾಗ ತಿಂಡಿ ಅಂತ. ಇಲ್ಲಪ್ಪ ಇದೇ ಇರಿ 11 o'clock ಊಟ ಕೊಡ್ತಾರೆ ಅಂತ ಹೇಳಿದೆ. ಹಾಗಾಗಿ ನಾನ್ ವೆಜ್ ಎಲ್ಲರಿಗೂ ಗಿಫ್ಟ್ ಕೊಡ್ತಾರೆ. ಪೌರ ಕಾರ್ಮಿಕರಿಗೂ ಸಹ ಅವರು ಇವತ್ತು ಎಲ್ಲರಿಗೂ ಅವ್ರು ಹೆಂಗ್ ಸಂತೋಷ ಆಚರಿಸ್ತಾರೋ ಸಂತೋಷವಾಗಿ ಹಂಗೆ ಎಲ್ಲರಿಗೂ ಸಹ ಇವತ್ತು ಎಲ್ಲರೂ ಸಂತೋಷ. ಈಗ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಟೀಚರ್ಸ್ ಇದ್ದಾರೆ, ಎಷ್ಟು ಜನಗಳಿದ್ದಾರೆ ಇಲ್ಲಿ. ಆ ಮಕ್ಳು ಖುಷಿ ನೋಡಿ ಆ ಬ್ಯಾಗ್ಸ್ ಎಲ್ಲ ಕೊಡ್ತಾ ಇದಾರೆ ಆಲ್ರೆಡಿ ಎಲ್ಲಾರು. ನಿಜವಾಗ್ಲೂ ನಮ್ಗೆ ಪ್ರತಿ ವರ್ಷ ಸರ್ ಹೀಗೆ ಕೊಡಿ, ಬೇರೆ ಆಯುಷ ಆರೋಗ್ಯ ಇನ್ನ ನಿಮ್ ಫ್ಯಾಮಿಲಿ ಎಲ್ಲ ಕಾಪಾಡ್ಲಿ, ನಿಮ್ಗೆ ಹೆಚ್ಚಿನ ಶಕ್ತಿ ಕೊಟ್ಟು ಯಾವಾಗ್ಲೂ ಗೆಲ್ತಾ ಇರಿ ನೀವು. ಈ ಮಕ್ಳನ್ನೆಲ್ಲರೂ ನಾವೆಲ್ಲ ನಿಮ್ ಮಕ್ಳು ಸರ್, ನಾವೆಲ್ಲರೂ ನಿಜವಾಗ್ಲೂ ನಾವು ಲಕ್ಕಿ, ನಾವು ನಿಮ್ಮಂತ ಪಡೆದಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ನನ್ನ ಹೆಸರು ವರ್ಷ, ನಾನು 7ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GKHPS ವಿವೇಕ್ ನಗರ್. ಹಾರಿಸ್ ಸರ್ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಮ್ಮ ಅವ್ರಿಗೆ ಕುಕ್ಕರು, ಇಡ್ಲಿ ಪಾತ್ರೆ ಎಲ್ಲ ಮತ್ತೆ ಸಾರಿ ಮತ್ತೆ ಎಲ್ಲ ತುಂಬಾ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಬ್ಯಾಗ್ ಕೊಡ್ತಿದ್ದಾರೆ ಇವತ್ತು. ಯಾಕೆ ನಾವು ಹಾರಿಸ್ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ. ಮತ್ತೆ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಇವಾಗ ತುಂಬಾ ಹ್ಯಾಪಿ ಆಗಿದ್ದಾರೆ. ಯಾಕಂದ್ರೆ ನಾವು ಹ್ಯಾಪಿ ಆಗಿದ್ದೀವಿ, ಅವ್ರು ಬ್ಯಾಗ್ ಕೊಡ್ತಿದ್ದಾರೆ ನಮ್ಗೆ. ಬ್ಯಾಗ್ ಅಲ್ಲಿ ಬುಕ್ಸ್ ಪೆನ್ಸಿಲ್ ಎಲ್ಲ ಇದೆ, ನಮ್ಗೆ ತುಂಬಾ ಯೂಸ್ ಆಗುತ್ತೆ ಅದಕ್ಕೆಲ್ಲ. ಮತ್ತೆ ನಮ್ಮ ಟೀಚರ್ಸ್ ಅದರಿಂದ ತುಂಬಾ ಹೇಳ್ಕೊಡ್ತಾರೆ. ಸ್ಪೋರ್ಟ್ಸ್ ಇದೆ, ಸ್ಪೋರ್ಟ್ಸ್ ಆಡ್ಸಿದ್ದಾರೆ, ನಮ್ಗೆಲ್ಲ ಪ್ರೈಸಸ್ ಬರುತ್ತೆ ಇವಾಗ. ತುಂಬಾ ಖುಷಿ ಆಗ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ನಮ್ಮ ಫ್ರೆಂಡ್ಗೆ ಒಂದು ಪ್ರೈಸ್ ಬರುತ್ತೆ, ಥರ್ಡ್ ಪ್ರೈಸ್ ಬರುತ್ತೆ. ನನ್ನ ಹೆಸರು ಕೀರ್ತನ, ನಾನು GKHPS ವಿವೇಕ್ ನಗರ್ ಸ್ಕೂಲಲ್ಲಿ ಓದ್ತಿದ್ದೀನಿ. ಇವತ್ತು ಹಾರಿಸ್ ಸರ್ ಅವ್ರ ಬರ್ಡೇ. ಫಸ್ಟ್ ನಾನು ಅವ್ರಿಗೆ ವಿಶ್ ಮಾಡ್ಕೊತೀನಿ. ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಇವತ್ತು ನೋಡಿದ್ರೆ ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅವರು ಎಷ್ಟು ನಮಗೋಸ್ಕರ ಮಾಡ್ತಿದ್ದಾರೆ. ನಮಗೆ ಇವಾಗ ಬ್ಯಾಗ್ಸ್ ಕೊಡ್ತಿದ್ದಾರೆ. ಆಮೇಲೆ ನಾನ್ ವೆಜ್ ಇದೆ. ಸ್ಪೋರ್ಟ್ಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆ ಸ್ಪೋರ್ಟ್ಸಲ್ಲಿ ನಮಗೆ ಪ್ರೈಸಸ್ ಬಂದಿದೆ. ಪ್ರೈಸಸ್ ಇಸ್ಕೊಳ್ತೀವಿ. ಆಮೇಲೆ ತುಂಬಾ ಖುಷಿಯಾಗಿದೆ. ನಮ್ಮ ಪ್ಯಾರೆಂಟ್ಸ್ಗೆ ಎಲ್ಲ ಕೊಟ್ಟಿದ್ದಾರೆ. ಹಾರಿಸ್ ಸರ್ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಇಷ್ಟ. ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ ನಮಗೆ. ಇವಾಗ ವೆಜ್ಜು ನಾನ್ ವೆಜ್ ಊಟ ಎಲ್ಲ ಕೊಡ್ತಿದ್ದಾರೆ. ನಮ್ಗೆ ಇಷ್ಟೆಲ್ಲ ಮಾಡ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇಂದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲರ ಅಚ್ಚುಮೆಚ್ಚಿನ ಗೌರವಾನ್ವಿತ ಶಾಸಕರಾದಂಥ NA ಹ್ಯಾರಿಸ್ ಸಾಹೇಬರ ಒಂದು ಹುಟ್ಟು ಹಬ್ಬವನ್ನ ಮಾನವೀಯತೆಯ ಹಬ್ಬ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಮಾನವೀಯತೆಯ ಹಬ್ಬದ ಒಂದು ಆಚರಣೆ ಅಂಗವಾಗಿ ಈಗಾಗಲೇ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಲಾಗಿತ್ತು ಮತ್ತು ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸುವಂತ ಒಂದು ಫಿಲ್ಮ್ ಶೋವನ್ನು ಕೂಡ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಏರ್ಪಾಟು ಮಾಡಿದ್ರು. ಮತ್ತೆ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನ ಏರ್ಪಡಿಸಿ ಒಂದು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಮಾನವೀಯತೆಯ
ಮಾನವತ್ವವನ್ನ ಒಂದು ಬೆಳೆಸುವ ನಿಟ್ಟಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಅರ್ಥಪೂರ್ಣ ಆಗಿದೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜಕ್ಕೆ ನಾವೆಲ್ಲ ವಿದ್ಯಾರ್ಥಿಗಳು ಏನೆಲ್ಲ ಜ್ಞಾನವನ್ನ ಕೊಟ್ಟರು ಕೂಡ ಒಳ್ಳೆಯ ಸಂಸ್ಕಾರವನ್ನ, ಒಳ್ಳೆಯ ಮಾನವೀಯ ಮೌಲ್ಯಗಳನ್ನ ಬೆಳೆಸಬೇಕಾಗಿದೆ. ಅಂತ ಮಾನವೀಯ ಮೌಲ್ಯಗಳನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಈ ಒಂದು ಮಾನವೀಯತೆಯ ಹಬ್ಬದ ಆಚರಣೆ ಹೆಸರಿನಲ್ಲಿ ನಮ್ಮ ವಿಧಾನಸಭಾ ಸದಸ್ಯರಾದಂತಹ ಶಾಂತಿನಗರದ ಎನ್.ಎ. ಹರಿ ಸಾಹೇಬರ ಒಂದು ಹುಟ್ಟುಹಬ್ಬವನ್ನ ಮಾನವೀಯತೆಯ ಹಬ್ಬದ ಹೆಸರಿನಲ್ಲಿ ಆಚರಣೆ ಮಾಡ್ತಿರೋದು ನಿಜಕ್ಕೂ ಕೂಡ ಅರ್ಥಪೂರ್ಣ. ಮತ್ತು ಈ ಒಂದು ಆಚರಣೆಯ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಶೈಕ್ಷಣಿಕ ಒಂದು ಭವಿಷ್ಯಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು ಮತ್ತೆ ಶಾಲಾ ಬ್ಯಾಗು, ನೋಟ್ ಪುಸ್ತಕಗಳನ್ನ ಕೊಡುವ ಒಂದು ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡುವ ನಿಟ್ಟಿನಲ್ಲಿ ನಮ್ಮ ಶಾಸಕರು ಹೆಚ್ಚು ಕಾಳಜಿಯನ್ನು ವಹಿಸಿದ್ದಾರೆ. ಮತ್ತೆ 1ನೇ ತರಗತಿಗೆ ದಾಖಲಾಗುವಂತ ವಿದ್ಯಾರ್ಥಿ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ದೊಮ್ಲೂರು ಒಂದು ಸ್ಥಳದಲ್ಲಿ ಅಪ್ ಟು ಮಾಸ್ಟರ್ ಡಿಗ್ರಿವರೆಗೂ ಒಂದು ಕಾಲೇಜಿನ ಕಟ್ಟಡದ ಒಂದು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ LKGಗೆ ಬಂದಂತ ವಿದ್ಯಾರ್ಥಿ ಮಾಸ್ಟರ್ ಡಿಗ್ರಿ ಮುಗಿಸಿ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಅವನ ಒಂದು ಆರ್ಥಿಕ ಸೌಲಭ್ಯದಿಂದ ಅವನ ಒಂದು ವಿದ್ಯಾಭ್ಯಾಸ ಮೊಟಕುಗೊಳಿಸಬಾರದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಆಂಗ್ಲ ಮಾಧ್ಯಮದ ಶಿಕ್ಷಣದ ಮೂಲಕ ಇವತ್ತು ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡುವ ಎಲ್ಲ ಒಂದು ಕ್ರಮಗಳನ್ನ ಶಾಸಕರ ನೇತೃತ್ವದಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಅಭಿನಂದನೀಯ ಮತ್ತು ಎಲ್ಲರೂ ಕೂಡ ಅನುಕರಣೆ ಮಾಡುವಂತ ಒಂದು ಕೆಲಸ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. 14 ಶಾಲೆಯ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಮಮೂರ್ತಿ, BO दक्षिण वलय 3. भी हमारे शांति नगर कॉन्स्टिट्यूएंसी में हमारे एमएलए हरीश सर बहुत सारे प्रोग्राम बच्चों के लिए मिलकर पहले स्पोर्ट्स ऑर्गेनाइज करे, जिसमें रंगोली कंपटीशन था, मॉडलिंग था, बैलेंसिंग था, बकेट इन द बॉल था, स्कूल था, रंगोली थी, ड्राइंग थी, टीचर्स के लिए भी जो है कॉम्पिटिशन थे, जिसमें पूरे शांति कॉन्स्टिट्यूएंसी के गवर्नमेंट स्कूल्स पार्टिसिपेट करे थे और बच्चे जो है बहुत सारी तादाद में पार्टिसिपेट करे. बच्चे बहुत इंजॉय करे. दोपहर का खाना से लेकर पानी से लेकर ड्रिंक्स, जो जूसेस रही वो भी सप्लाई करे थे. था उसके बाद 5 तारीख को ये स्पोर्ट्स ऑर्गेनाइज करे थे. 7 तारीख को जो है गरुड़ा मॉल में एक मूवी दिखाई गई, जंगल मूवी गरुड़ा मॉल में. वहाँ पर भी जो है पूरे गवर्नमेंट स्कूल के बच्चे पार्टिसिपेट करे. एक ऐसा मौका था बच्चों के लिए जाकर एक बड़े बच्चे मूवी देखे. और आज जो है 18 तारीख को हमारे हरीश सर का बर्थडे है, जो फेस्टिवल के नाम से मनाया जा रहा है. आज के दिन में बच्चों को फ्री बैग, बुक्स, स्टेशनरी सब दिया जा रहा है. बहुत अच्छा है, बच्चे बहुत खुश हैं और ये बच्चों के लिए एक है. शुक्रिया. हैप्पी बर्थडे, थैंक यू फॉर इनवाइटिंग अवर स्कूल लाइट हाई स्कूल and thank you for inviting us and giving an opportunity to come here to the Nanda ground to take our children. They all are here, they all came here and we all got your bags and this the bags and it is an encouragement of the students to get study more. They will come with a lot of power to get the bags and issues that they all bought the flowers in their hands. Everyone got the flowers. Show children, everyone show your bags. Show your bags. Flowers, also flowers. Flowers. They all came with a lot of flowers and powers to wish you a lot of happy birthday.